ಯಾರ್ದೋ ಒಬ್ಬರು ಕುತಂತ್ರದ ಮಾತುಗಳಿಗೆ ಮತ್ತು ಅವ್ರು ಮಾಡಿರೋವಂಥ ಷಡ್ಯಂತ್ರಗಳಿಗೆ ನಮ್ಮ ಕುಟುಂಬ ಬಲಿಯಾಗ್ತಿತ್ತೋ ಅಲ್ಲ, ಅದು ತುಂಬಾ ದುಃಖದ ವಿಚಾರ. ಹೋಗಿದ್ದ ಸಮಯನ ನಾವು ವಾಪಸ್ ತೊಗೊಂಬರೋದಕ್ಕಾಗಲ್ಲ. ಬಟ್ ಈಗ ನಮ್ಮ ಜೀವನದಲ್ಲಿ ಲೆಫ್ಟ್ ಓವರ್ ಪೇಜಸ್ನ ನಾವು ಹ್ಯಾಪಿಯಾಗಿ ಫಿಲ್ ಮಾಡುವಂಥ ಅವಕಾಶನ ಭಗವಂತ ಸದಾ ಹೀಗೆ ಇಟ್ಟಿರಲಿ ಅಂತ ನಾನು ಬೇಡ್ಕೋತೀನಿ. ಇನ್ನು ನಿಮ್ಮ ಕೈಯಲ್ಲಿ ಇನ್ನೊಬ್ಬರು ಸಂಸಾರನ ಉಳ್ಸೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಸಂಸಾರ ಚೆನ್ನಾಗಿದೆ ಅಂತ ನೋಡಿ ಹೊಟ್ಟೆ ಊರಿಯಿಂದ ಅವ್ರ ಸಂಸಾರನ ಯಾವ ರೀತಿ ಹಾಳು ಮಾಡೋಣ ಅನ್ನೋದು ಮಾತ್ರ ನಿಮ್ಮ ಮನಸ್ಸಿಗೆ ಯಾವತ್ತೂ ಬರಬಾರ್ದು. ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋದಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನಾವು ಮೈ ಮರೆತು ಕೂಡ ಕೆಟ್ಟದ್ದು ಮಾಡಬಾರ್ದು. ಕುಟುಂಬದಲ್ಲೂ ನೀವೇನಾದರೂ ಕಷ್ಟ ಅನುಭವಿಸ್ತಾ ಇದ್ದರೆ ದೊಡ್ಡವರು ಒಂದು ಮಾತಾಡ್ತಾರೆ, ಬಟ್ ಒಂದಲ್ಲ ಒಂದು ದಿವಸ ಅವ್ರಿಗೆ ಗೊತ್ತಾಗುತ್ತೆ. ನಾವು ನಮ್ಮ ತಾಳ್ಮೆಯಿಂದ ನಾವು ಕಾಯ್ತಾ ಇದ್ದರೆ ಅವ್ರಿಗೆ ರಿಯಲೈಸ್ ಆಗುತ್ತೆ ನಮ್ಮ ಒಳ್ಳೆತನ ಏನು ಅಂತ. ಸೊ ದಯವಿಟ್ಟು ವೆಯ್ಟ್ ಮಾಡಿ, ಒಳ್ಳೆ ದಿನಗಳು ಬಂದೇ ಬರುತ್ತೆ. ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇದೆ. ತಾಳ್ಮೆ ಕಳ್ಕೊಬೇಡಿ. ನಮ್ಮ ಕುಟುಂಬದವ್ರನ್ನ ನಾವು ಯಾರ ಮುಂದೆನೂ ಬಿಟ್ಕೊಡ್ಬಾರ್ದು. ನಮ್ಮ ಕುಟುಂಬದಲ್ಲಿ ಯಾರದೇ ಮರ್ಯಾದೆ ಹೋದ್ರೂ ಅದು ನಮ್ಮ ಮರ್ಯಾದೆ ಹೋದಂಗೆ. ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ತುಂಬಾ ಇಂಪಾರ್ಟೆಂಟು. ತಂದೆ ತಾಯಿ ಪ್ರೀತಿನೇ ನಾವು ಗಳಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಏನೇ ಸಾಧನೆ ಮಾಡಿದ್ರೂ ಅದು ವ್ಯರ್ಥ. ಕಳೆದೋಗಿರೋ ದಿನಗಳನ್ನ ನಾವು ಎಷ್ಟೇ ದುಡ್ಡು ಕೊಟ್ಟರೂ ವಾಪಸ್ಸು ಪಡ್ಕೊಳ್ಳೋದಕ್ಕಾಗೋದಿಲ್ಲ.